ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಮಗೆ ರೆಡಿಮೇಡ್ ಜೋಳದ ರೊಟ್ಟಿ ಚಾಯಕ್ಕೆ ನಿನ್ನೆ ಅಪ್ಪ ಬರುವಾಗ ಅಂಗಡಿಯಿಂದ ತಂದಿದ್ರು. ಸೊ ಇವತ್ತು ಬೆಳಗ್ಗೆ ನಮಗೆ ಅದು ಹೇಗೆ ಮಾಡೋದು ಏನಾಯ್ತು ಅಂತಲಿಲ್ಲ ಪ್ರೊಸೀಜರ್ ಇದೆ ಅಂದರೆ ಮಾಡಲಿಕ್ಕೆ ಕೆಲಸ ಅಂತ ಇಲ್ಲ, ಸ್ವಲ್ಪ ಗ್ಯಾಸಲ್ಲಿ ಬಿಸಿ ಮಾಡಿಕೊಂಡ್ರೆ ಆಯಿತು. ಸೂಪರಾಗಿತ್ತು. ಮತ್ತು ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಮುಖದಲ್ಲಿ ಏನಿದೆ ಅಂತ ಅಂದ್ಕೊಳ್ಬೇಡಿ, ಪಿಂಪಲ್ಸ್ ಇದೆ. ಪಿಂಪಲ್ಸಿಗೆ ಆ ಪಸ್ ಇರ್ತದಲ್ಲ, ಅದಕ್ಕೆ ಈ ಥರ ಟ್ಯಾಪ್ ಹಾಕಿಟ್ಟರೆ ಅದನ್ನು ನಾವು ರಿಮೂವ್ ಮಾಡುವಾಗ ಎಲ್ಲ ಪಸ್ ಬಂದಿರುತ್ತೆ. ತೋರಿಸಬೇಕಾದ್ರೆ ನೋಡಿ, ಪಸ್ ಬಂದಿದೆ ಇದರಲ್ಲಿ, ನಾನು ತೋರಿಸ್ತೇನೆ. ನೋಡಿ, ಕ್ಲಿಯರಾಗಿ ಬಂದಿದೆ. ಈ ಟ್ಯಾಪ್ ಇದೆಯಲ್ಲ, ಇದು ಅಕ್ಕನಿಗೆ ಡಾಕ್ಟ್ರ್ ಕೊಟ್ಟಿರುವಂಥದ್ದು, ಸ್ಕಿನ್ ಡಾಕ್ಟ್ರೆಯ. ಅಂದರೆ ಮುಖಕ್ಕಲ್ಲ, ಅವಳ ಕಾಲಿಗೆ ಅಲರ್ಜಿ ಟೈಪ್ ಫುಲ್ ಸ್ಪ್ರೆಡ್ ಆಗಿ ಬರ್ತಿತ್ತು, ಅದಕ್ಕೋಸ್ಕರ ಕೊಟ್ಟಿದ್ದರು. ಅವಳದ್ದು ಹಾಗೆ ಬಾಕಿ ಇತ್ತು. ನಾನು ಇದು ಪಿಂಪಲ್ಸ್ ನನಗೆ ಬಂದಾಗ ಪಸ್ ಬಂದಿರ್ತದಲ್ಲ, ಅದು ಒಂಥರ ಸಿಡಿ ಇದ್ದಿರ್ತದಲ್ಲ, ಅದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೆ. ಚೂರು ಕಟ್ ಮಾಡಿ ಈ ಪಿಂಪಲ್ಸ್ ಪಸ್ ಇರ್ತದಲ್ಲ ಅದಕ್ಕೆ ಹಾಕಿಡಬೇಕು. ಡಬಲ್ ಲೇಯರಾಗಿ ಹಾಕಬೇಕು. ಸಣ್ಣ ಸಣ್ಣ ಕಟ್ ಮಾಡಿ ನಾನು ತೋರಿಸ್ತೇನೆ ಹೇಗೆ ಅಂತ. ಅದು ಹಾಕಿ ರಾತ್ರಿ ಹಾಕಿ ಬೆಳಗ್ಗೆ ತೆಗಿಬೇಕು. ತೆಗಿವಾಗ ನಾವು ಸ್ಲೋ ಆಗಿ ತೆಗಿಬೇಕಾಗ ಪಸ್ ಸಮೇತ ಬರ್ತದೆ. ಆಮೇಲೆ ನನಗಿದು ತುಂಬ ವರ್ಕ್ ಆಗಿದೆ. ನಾನು ಪಿಂಪಲ್ಸ್ ಎಲ್ಲ ಬಂದಾಗ ಹಾಗೆ ಮಾಡ್ತೇನೆ. ಪಿಂಪಲ್ಸ್ ಅಂದರೆ ಈ ಪಸ್ ಟೈಪ್ ಬರ್ತದಲ್ಲ, ಆ ಪಿಂಪಲ್ಸಿಗೆ ಮಾತ್ರ ವರ್ಕ್ ಆಗೋದು. ಸಾಧಾರಣ ಅಂಥದ್ದೆಲ್ಲ ಹೋಗೋದಿಲ್ಲ. ಅದು ಹಾಕಿದ ಕೂಡ ಹೀಗೆ ಪ್ರೆಸ್ ಮಾಡ್ತಾ ಇರಬೇಕು. ಪ್ರೆಸ್ ಮಾಡ್ತಾ ಇದ್ದಾಗ ಅದು ನಮಗೆ ರಿಮೂವ್ ಮಾಡುವಾಗ ಫುಲ್ ಅದರ ಅಡಿ ಸಮೇತ ಬರ್ತದೆ. ಅದು ಒಂದೇ ಸಲ ಯೂಸಿಗೆ ಬರಬೇಕು ಅಂತ ಏನಿಲ್ಲ, ಒಂದು 3 ಸಲ ಏನಾದರೂ ಹಾಕಬೇಕು. ನೀವೀಗ ನೈಟ್ ಹಾಕಿದರೆ ಬೆಳಗ್ಗೆ ತೆಗಿತೀರಲ್ಲ, ಅದಾದಮೇಲೆ ಫೇಸ್ ಎಲ್ಲ ವಾಶ್ ಮಾಡಿ ಮತ್ತೆ ಪುನಃ ಹಾಕಬೇಕು. ಅದು ಮತ್ತೆ ಒಂದು ಸ್ನಾನ ಮಾಡ್ತೀರಲ್ಲ ಆವಾಗ ತೆಗಿಬೇಕು. ತೆಗೆದು ಪುನಃ ರಾತ್ರಿ ಹಾಕಬೇಕು. ಆವಾಗಂತೂ ಫುಲ್ಲು ಕ್ಲೀನಾಗಿರ್ತದೆ. ಸೊ ಇದು ಯಾವ ಥರ ಹಾಕೋದು ಅಂತ ತೋರಿಸ್ತೇನೆ. ಸೊ ನಾನು ಇದು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೇನೆ. ಇದರ ಹೆಸರು ನಾನು ಕೊಟ್ಟಿರ್ತೀನಿ ಆಯಿತಾ, ನಿಮಗೆ ತೋರಿಸೋ ಗೊತ್ತಾಗಲಿಕ್ಕಿಲ್ಲ. ಇದು ಮೆಡಿಕಲಲ್ಲಿ ಸಿಗ್ತದೆ, ಆಲ್ಮೋಸ್ಟ್ ಮೆಡಿಕಲಲ್ಲಿ ಸಿಗ್ತದೆ. ಈ ಥರ ಪೇಪರ್ ಟೈಪ್ ಇರ್ತದೆ. ಈ ಥರ ಕಟ್ ಮಾಡ್ಕೊಳ್ಬೇಕು ಸಣ್ಣದಾಗಿ, ಈ ಥರ. ಒಂದು ನಿಮಿಷ. ಸೊ ಇವಾಗ ನನಗೆ ಇಲ್ಲಿತ್ತು, ಅದು 1-2 ದಿನ ಹಾಕಿ ಹೋಗಿದೆ. ಆಮೇಲೆ ಇಲ್ಲಿ ಒಂದು ಉಂಟು, ಇದಕ್ಕೆ ಹಾಕ್ತೇನೆ. ಈಗ ಇದೀಗ ಒಂದು ಲೇಯರ್. ಈಗ ಇನ್ನೊಂದು ಸಣ್ಣದು ಉಂಟಲ್ಲ, ಸಾರಿ ಅದು ಎಲ್ಲೆಲ್ಲ ಉಂಟು. ಈಗ ನಾವು ಇದು ಹಾಕಿದ್ದೇವಲ್ಲ, ಅದನ್ನ ಸ್ವಲ್ಪ ಟೈಟಾಗಿ ಅಲ್ಲಿ ಕೂತ್ಕೊಳ್ಳೋದು ಮಾಡಬೇಕು. ಈ ಥರ ಮಾಡಬೇಕು. ಈ ಥರ ಇರ್ತದೆ. ಸ್ವಲ್ಪ ಟೈಟಾಗಿ ನಿಂತ ಹಾಗೆ ನಿಮಗೆ ಅದು ತೆಗಿವಾಗ ಅದರ ಇದು ಸಮೇತ ಬರ್ತದೆ. ಹಾಗೆ ಅದು ಕಲೆ ಸಹ ನಿಲ್ಲೋದಿಲ್ಲ. ಇದೆಲ್ಲ ನನಗೆ ಹಾಗೆ ಇತ್ತೆಗಳಿ ಬ್ಲ್ಯಾಕಾಗಿ ನಿಲ್ಲೋದು ಸಹ ಇಲ್ಲ. ಕೆಲವೊಮ್ಮೆ ನಿಲ್ಲೋದಿಲ್ಲ, ಕೆಲವೊಮ್ಮೆ ನಾವು ಈ ಉಗುರಲ್ಲಿ ಹೀಗೆ ಮಾಡ್ತಾಯಿದ್ರೆ ಅದು ಬಂದೇ ಬರ್ತದೆ. ನಂದು ಇಲ್ಲೆಲ್ಲ ಇತ್ತು, ಅದಕ್ಕೆ ನಾನು ಹೀಗೆ ಮಾಡಿದ್ದೆ, ಯೂಸ್ ಆಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಸೊ ಇದರ ಹೆಸರು ಹೇಗಿದೆ, ಸೊ ಇದು ಈ ಥರ ಹಾಕಿದಾಗ ನೋಡಲಿಕ್ಕೆ ಹೇಸಿಗಿರ್ಬೋದು. ಆದರೆ ನನಗೆ ಯಾವ ಥರ ವೀಡಿಯೋದಲ್ಲಿ ಈ ಥರ ಹಾಕ್ಕೊಂಡು ಮಾಡಲಿಕ್ಕೆ ಯಾವ ಥರ ನಾಚಿಕೆ ಏನಿಲ್ಲ. ಯಾಕಂದರೆ ನನ್ನ ಮುಖದಲ್ಲಿ ಪಿಂಪಲ್ಸ್ ಕಡಿಮೆ ಆಗಬೇಕು ಅಂತಿದ್ದೆ, ನಾವು ಹಾಕಲೇಬೇಕು. ನಾಯಿಗಳು ಜೋರು ಕುಟ್ಟಿದ್ದೀವಿ, ಅದನ್ನ ಬಿಟ್ಟೆ ನಾನು, ಗೂಡಲ್ಲಿದ್ದಾವೆ. ಸೊ ಪಿಂಪಲ್ಸ್ನ ಪಸ್ ಹೋಗಲೇಬೇಕು, ಫುಲ್ ಕ್ಲಿಯರಾಗಿ ಹೋಗಬೇಕಂದ್ರೆ ಡೇ ಫುಲ್ ಹಾಕಬೇಕು. ಫುಲ್ ಕ್ಲೀನಾಗಿ ಹೋಗುತ್ತೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ, ನಿಮಗೆ ಯೂಸ್ ಆಗಿದಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇವತ್ತು ಸ್ವಲ್ಪ ಬಿಸಿಲಿದೆ, ಮೆಣಸೆಲ್ಲ ಹಾಕಿದ್ದಾರೆ ಅಮ್ಮ, ಬಟ್ಟೆ ಸಹ ಹಾಕಿದೆ. ಹೋಗು 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 ಹೋಗು, ಅಲ್ಲಿ ಮೆಣಸುಂಟು, ಹೋಗು ನಡಿ. ಅವಕ್ಕೆ ಗೂಡಲ್ಲಿ ಏನಾದರೂ ಬಂದರೆ ಕೂಗ್ತವೆ ಪಾಪ. ಬಿಡಬೇಕು ಅಂತ ಅಷ್ಟೇ. ಹೋಗಿ ಆಯ್ತಾ, ಹೋಗಿ ಆಯ್ತಾ, ಹೋಗಿ ಆಯ್ತಾ.
ಹೋಗಿ ಎತ್ತ ಬಾ ಕಟ್ಟು ಬಾ ಬೇಗ ಬಾ ಕೂರ ಬಾ ಬಾ ಈಗ ತಿಂಡಿ ಓಡಿ ಬಾ ತಿಂಡಿ ಇದ್ರೆ ಮಾತ್ರ ಬರುದ ನೀನು ಕಳ್ಳ ಇವತ್ತೊಳ್ಳೆ ಬಿಸಿಲುಂಟು. ನಿನ್ನೆ ಸಹ ಇತ್ತು ಇವತ್ತು ಸಹ ಉಂಟು. ಅಲ್ಲಿ ಒಂದು ಜನ ನೋಡಿ ಹುಲ್ಲು ಹಾಕ್ಲಿಕ್ಕೆ. ಇವತ್ತು ಟೊಮೆಟೊ ಸಾರು ಮಾಡುವ ಅಂತ ಇದ್ದೇವೆ ನಾವು. ಹಾಗೆ ಅಪ್ಪ ಟೊಮೆಟೊ ಎಲ್ಲ ತರಲಿಕ್ಕೆ ಹೋಗಿದ್ದಾರೆ. ಇದು ಎಂತ ಬೇವಿನ ಸೊಪ್ಪು ತರಲಿಕ್ಕೆ ಬಂದೆ ನಾನು. ನಿಮಗೆ ಬಾವಿ ತೋರಿಸ್ತೇನೆ. ಫುಲ್ ನೀರಾಗಿದೆ, ಒಂದು ಮೆಟ್ಲು ಬಾಕಿ ಉಂಟು. ನನ್ನ ಕಾಣ್ತದ. ಹಾಯ್ ಇವರಿಬ್ಬರು ಬಂದಿದ್ದಾರೆ. ಬೇವಿನ ಸೊಪ್ಪು ಇದು ಒಳ್ಳೆ ಇಲ್ಲ, ಒಳ್ಳೆ ಪರಿಮಳ ಇರೋದು ಕೊಯ್ಯುವ. ಇದು ಕಷಿ, ಇದು ಒಂಥರ ಒಳ್ಳೆ ಪರಿಮಳ ಇರ್ತದೆ, ಇದನ್ನ ಕೊಯ್ಯುವ. ನಾವು ಯಾವತ್ತೂ ಕೊಯ್ಯುವಾಗ ಈ ಥರ ಕಟ್ ಮಾಡಿ ಕೊಯ್ಬೇಕು, ಯಾಕೆಂದರೆ ಅದು ನೆಕ್ಸ್ಟ್ ಚಿಗುರ್ತವೆ. ಎಲೆ ಕೊಯ್ದರೆ ಅದು ಅಲ್ಲಿಗೆ ಇರ್ತದೆ. ಹೀಗೆ ಕೊಯ್ಬೇಕು, ಆಗ ಚಿಗುರಿ ಬರ್ತದೆ. ಈಗ ಮಳೆ ಸಹ ಅಲ್ವಾ, ಇದರ ಹುಳ ಎಲ್ಲ ಇದ್ರೆ ನೋಡಬೇಕು. ಹಾಗೆ ಇಲ್ಲಿ ಸಹ ಉಂಟು, ಇದರಲ್ಲೆಲ್ಲ ಬೀಜ ಹಾಕಿದೆ ನೋಡಿ. ಇದೆಲ್ಲ ಅಷ್ಟು ಇದಿಲ್ಲ, ಹಾಳು ಎಲ್ಲೆಲ್ಲ ಚಿಗುರಿದ್ದಾವೆ ಸುಮಾರು ಮಳೆಗೆ. ಸೊಳ್ಳೆ. ಸೀತಾಫಲ ಆಗಿದೆ, ಸೀತಾಫಲ ಒಳ್ಳೆ ಹಣ್ಣಾಗಿದೆ. ನಾನು ಈಚೆಗೆ ಬರೋದಿದ್ರೆ ಅದೀಗ ಹಾಳಾಗ್ತಿತ್ತು ಸ್ವಲ್ಪ ದಿನ ಆಗುವಾಗ. ಕೊಯ್ತೇನೆ ನಾನು. ಇಲ್ಲ, ಸ್ವಲ್ಪ ಗಟ್ಟಿದೆ ಇದು ಸ್ವಲ್ಪ ದಿನ ಇಟ್ಟರೆ ಹಣ್ಣಾಗ್ಬೋದು. ಗಿಡದೆಲ್ಲ ಇಟ್ಟರೆ ಅದು ಹಕ್ಕಿಗಳು ತಿಂತವೆ. ಬಾ ಹೋಗು, ಬಾ 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 ನಾನು ಹೋಗುದು ಬಾ. ಎಲ್ಲ ತಿಂದು ಹಾಕಿವೆ. ಸ್ವಲ್ಪ ಒಂದೊಂದು ಬಾಕಿ ಇತ್ತು ಮರದಲ್ಲಿ. ಅಮ್ಮ ಸೀತಾಫಲ ಒಳ್ಳೆ ಪೋಸ್. ಒಂದು ಫೋಟೋ ತೆಗಿವ ಹಾಗೆ ಇರು. ಇಲ್ಲಿ ನೋಡಿದ ಮಳೆ ಬಿಟ್ಟು ಒಳ್ಳೆ ಬಿಸಿಲು ಅಂತ ಹೇಳಿದ್ದೇವೆ ನಾವು. ಮಳೆ ಬಂದು ಸಾಕು. ನಾನು ಮಳೆ ಇಲ್ಲ ಅಂತ ನಾಯನಲ್ಲಿ ಕಟ್ಟಿದ್ದು, ಇವತ್ತು ಮಳೆ ಸಹ ಬಂತು. ಮೆಣಸು ಬಟ್ಟೆ ಎಲ್ಲ ಒಣಗಲೂ ಇಲ್ಲ, ಒಳ್ಳೆ ಮಳೆ. ಟೊಮೆಟೊ ಎಲ್ಲ ತಂದಿದ್ದಾರೆ, ಇನ್ನು ಟೊಮೆಟೊ ಸಾರಿಗೆಲ್ಲ ಕೊಯ್ಯುವ. ಬೆಳ್ಳುಳ್ಳಿ ಲಾಸ್ಟ್ ಒಗ್ಗರಣೆ ಹಾಕಲಿಕ್ಕೆ ಇಷ್ಟು ಬೇಕು. ಶುಂಠಿಯನ್ನು ಗುದ್ದಬೇಕು ಸ್ವಲ್ಪ ಕತ್ತಿಲಿ. ಬೆಳ್ಳುಳ್ಳಿ ಲಾಸ್ಟ್ ಒಗ್ಗರಣೆ ಹಾಕಲಿಕ್ಕೆ ಆಯಿತಾ. ಒಂದು 4 ಬಿಸಿಲಾಗಬೇಕು.
ರಸಮ್ ರೆಡಿ. ಸೊ ಒಗ್ಗರಣೆ ಹಾಕಿ ಅಲ್ಲೆಲ್ಲ ರಟ್ಟಿದೆಲ್ಲ ಕ್ಲೀನ್ ಮಾಡುವ ಇನ್ನು. ಸೊ ನಾನು ಸ್ಟ್ಯಾಂಡ್ ನೋಡ್ತೀರಿ, ನಾನು ಕ್ಲೀನ್ ಮಾಡಿ ಯೂಸ್ ಮಾಡೋ ಸ್ಟ್ಯಾಂಡ್ ಇದು ಯೂಸ್ ಮಾಡೋದಿಲ್ಲ, ಸ್ಟ್ಯಾಂಡಾಗಿ ಸುಮ್ಮನೆ ಇಡ್ಲಿಕ್ಕೆ ಮಾತ್ರ. ನೋಡಿ ಕ್ಲೀನ್ ಆಯಿತು, ಅಡುಗೆ ಆಯಿತು, ಗ್ಯಾಸ್ ಕ್ಲೀನ್ ಆಯಿತು. ಮಾಡಿದ ಬಟ್ಟೆ ಇದೆಯಲ್ಲ ಇದನ್ನ ಸೋಪಾಗಿ ತೊಳೆದು ಬರ್ತಾನೆ. ಹಾಗೆ ನಾಯಿಗೆ ಅನ್ನ ಹಾಕಬೇಕು, ಎಲ್ಲ ಆದಮೇಲೆ ಸಿಗ್ತೇನೆ. ಹಾಕಿ ಬಿಟ್ಟು ಕಟ್ಟಾಕಿ ಎಲ್ಲ ಆಯಿತು. ಇನ್ನು ಮುಖ ಸ್ವಲ್ಪ ತೊಳಿಬೇಕು, ಫೇಸ್ ವಾಶು ಸ್ಕ್ರಬ್ಬರ್ ಯೂಸ್ ಮಾಡಿ. ನಾನು ದಿನ ಏನು ಸ್ಕ್ರಬ್ಬರ್ ಫೇಸ್ ವಾಶ್ ಎಲ್ಲ ಯೂಸ್ ಮಾಡೋದಿಲ್ಲ, ಸೋಪ್ ಹಾಕಿ ಸಹ ಕ್ಲೀನ್ ಮಾಡ್ತೇನೆ. ದಿನ ಸ್ಕ್ರಬ್ಬರ್ ಹಾಕಿದರೆ ಒಟ್ಟೊಟ್ಟೆ ಬೀಳ್ತದೆ. ದಿನ ಹಾಕಿದರೆ ಫೇಸ್ ವಾಶು ಒಂದು ದಿನಕ್ಕೇ ಖಾಲಿ ಆಗ್ಬೋದು. ಫೇಸ್ ವಾಶ್ ಮಾಡಿ ಎಲ್ಲ ಆಯಿತು. ಇನ್ನು ತಲೆ ಸ್ವಲ್ಪ ಬಾಚಬೇಕು, ಎಲ್ಲ ಆದಮೇಲೆ ಸಿಗ್ತೇನೆ. ಮೆಣಸಾರು ಮತ್ತು ಮೆಣಸು ಫ್ರೈ ನಾನು ಅವತ್ತು ಕಾಯಿಸಿದ್ದೆ ಎಲ್ಲ, ಹುಳಿ ಎಲ್ಲ ಹಾಕಿ. ಅದು 4:30 ಆಗ್ತಾ ಬಂತು. ನೀರು ತರಬೇಕು, ಇದರಲ್ಲಿ ನೀರಿದೆ, ಅಲ್ಲೇ ಹೊರಗೆ ನೀರಿಲ್ಲ, ಅದಕ್ಕೆ ಹಾಕಿ ಒಂದು ಕೊಡಬಾಣ ತಂದಿಡಬೇಕು. ಇವತ್ತಿನ ಬ್ಲಾಗ್ ಈಗಾಗಲೇ ತುಂಬ ಲಾಂಗ್ ಆಗಿದೆ. ಸೊ ಇವತ್ತಿಗೆ ಇಷ್ಟು ಸಾಕು. ಸಿಗುವ ನಾಳೆ ಬ್ಲಾಗಲ್ಲಿ. ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.